ಇವತ್ತು ತುರ್ತಾಗಿ ನಾನು ಮಾಧ್ಯಮ ಸ್ನೇಹಿತನ ಕುರಿತು ಮಾತಾಡಬೇಕು ಅನ್ನೋಂಥದ್ದು ವಿಚಾರ ಒಂದು ಭ್ರಷ್ಟಾಚಾರದ ಬಗ್ಗೆ. ನಮ್ಮ ತಾಲೂಕಲ್ಲಿ ಅಧಿಕಾರಿಗಳು ಹೇಳೋರು ಕೇಳೋರು ಯಾರೂ ಇಲ್ಲ, ಅಥವಾ ನಮ್ಮ ತಾಲೂಕಲ್ಲಿ ನಮ್ಮ ಸ್ನೇಹಿತರು ಅದಕ್ಕೇನಾದ್ರು ಭಾಗಿಯಾಗವ್ರ, ಕೈ ಜೋಡಿಸೋರ ಅನ್ನೋವಂಥ ಅನುಮಾನಗಳು ಜಾಸ್ತಿ ಆಗೈತೆ ನಮಗೆ. ಸೊ ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಮೊದಲನೇ ಇಲಾಖೆ ತಗೊಂತ ಇರೋದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ 2702 ಅಂತ ಒಂದು ಹೆಡ್ ಅಕೌಂಟ್ ಬರ್ತದೆ. ಇದು 2702 ಮೇಂಟೆನೆನ್ಸು. ವರ್ಷಕ್ಕೊಂದ್ಸರಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ 1 ಕೋಟಿ ರೂಪಾಯಿ ಮೈನರ್ ಇರಿಗೇಷನಲ್ಲಿ ದುಡ್ಡು ಬರ್ತದೆ ಸರ್ಕಾರದಿಂದ. ಇಲ್ಲಿ ನಾನ್ ಪ್ಲಾನ್ ಇದೆ ಆ್ಯಕ್ಚುಲಿ. ಹೆಡ್ ಆಫ್ ದಿ ಅಕೌಂಟು 2702 ಇವತ್ತೇನು ನವಂಬರ್ ತಿಂಗಳಲ್ಲಿ ಜೀವ ಆಗ್ತದೆ. ಕಾಮನಾಗಿ ಎಲ್ಲ ಒಂದೊಂದು ತಾಲೂಕು ಒಂದೊಂದು ಕೋಟಿ ಹಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ 8ರಿಂದ 10 ಕೋಟಿ ದುಡ್ಡು ಬಂದಿರಬೇಕು ಅಂತ ಕಾಣಿಸ್ತದೆ. ನಮ್ಮ ತಾಲೂಕಿಗೆ ತುಮಕೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ದುಡ್ಡು ಬಂದಿದೆ. ಇಲ್ಲಿ ಭಾಳ ಅದ್ಭುತವಾದಂಥದ್ದು ಕೆಲಸ ಏನಂದರೆ ಅಧಿಕಾರಿಗಳು ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಲ್ಲ ನಮ್ಮಲ್ಲಿ. ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಡ್ಲಿಗಿರಿಯಪ್ಪ ಅಂತ ಒಬ್ಬರು ಇದ್ದಾರೆ ಅಧಿಕಾರಿಗಳು. ಮತ್ತು ಏಡಬಲಿ ಒಬ್ಬ ತಿಪ್ಪೇಸ್ವಾಮಿ ಅಂತಿದ್ದಾರೆ. ಮತ್ತು ಇನ್ನೊಬ್ಬರು ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಒಬ್ಬ ಮಧು ಅಂತೇಳಿ, ಮತ್ತು ಇನ್ನೊಬ್ಬ ಹುಡುಗ ಸಿದ್ದಪ್ಪ ಅಂತೇಳಿ, ಮತ್ತು ಏಡಬಲಿ ಹತ್ರ ಕೆಲಸ ಮಾಡುವಂಥ ಒಬ್ಬ ಸಂತೋಷ್ ಅಂತೇಳಿ. ಇವರೆಲ್ಲ ಕೂಡ ಕೈ ಜೋಡಿಸಿ ಏನು ಮಾಡ್ತಾರೆ, ಜೀವ ಆದಾದಮೇಲೆ ಪುಣ್ಯಾತ್ಮರು ಪಾಪ ಅದಕ್ಕೆ 1 ಕೋಟಿ ರೂಪಾಯಿ ಟೆಂಡ್ರ್ ಕರೀತಾರೆ. ಟೆಂಡ್ರ್ ಯಾವತ್ತು ಕರೀತಾರೆ, ನಿಮಗೆ ಡೇಟ್ ಕೊಟ್ಬಿಡ್ತೀನಿ. ವರ್ಕ್ ಆರ್ಡರ್ ಕೊಡ್ತಾರೆ ಅವರಿಗೆ. ಲಿಂಗರಾಜು ಅಂತ ಕಂಟ್ರಾಕ್ಟ್ರು, ಲಿಂಗರಾಜು ಅಂತೇಳಿ ಕಂಟ್ರಾಕ್ಟ್ರಿಗೆ 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ, ಅಂದರೆ ಮೊನ್ನೆ ಮಾರ್ಚಲ್ಲಿ. ಇದು ಡಾಕ್ಯುಮೆಂಟ್ ಅವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸರ್ಕಾರಕ್ಕೆ ಸಲ್ಲಿಸಿರೋವಂಥ ಡಾಕ್ಯುಮೆಂಟ್ ಇದು. 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ ಎಂದು ಲಿಂಗರಾಜು ಅನ್ನೋಂಥ ಒಬ್ಬ ಕಂಟ್ರಾಕ್ಟ್ರಿಗೆ ಟೆಂಡ್ರ್ ಕೂಗ್ತಾರೆ, ನಿಲ್ಲಿಸ್ಕೊಡ್ತಾರೆ. ಅದನ್ನು ಟೆಂಡ್ರಿಗೆ ಹೋಗ್ಬೇಕಾದಾಗ ಟೆಂಡ್ರಲ್ಲಿ 3 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಬ್ಬ ವೆಂಕಟೇಗೌಡ ಅಂತೇಳಿ, ಒಬ್ಬ ಲಿಂಗರಾಜು ಅಂತೇಳಿ, ಇನ್ನೊಬ್ಬ ಯಾರು ವಿಶ್ವಾಸ ಇನ್ನೊಬ್ಬರು ಯಾರೋ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪುಣ್ಯಾತ್ಮರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರು ಇಲ್ಲೇನು ವಾಕ್ಯನ ಮಾತಾಡ್ತಾರೆ ಅಂದರೆ, ಯಾರು ಒಬ್ಬ ಕಂಟ್ರಾಕ್ಟ್ರು ಇನ್ನೊಬ್ಬನ ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದೊಂದೇ, ನಮ್ಮ ಸರ್ಕಾರ ಇದೆ, ಮಿನಿಸ್ಟ್ರವರೇ ಅನ್ನೋವಂಥ ಮಾತನ್ನು ಯಾವಾಗಲೂ ಅವ್ರು ಹೇಳ್ತಾರೆ ಅನ್ನಷ್ಟು ನನಗೆ ಒಂದಿಷ್ಟು ಕಂಪ್ಲೇಂಟ್ ಇದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ತಾರೆ, ಈಗ ಕ್ಲಾಸ್ 1 ಕಂಟ್ರಾಕ್ಟ್ರುಗಳು ಏನು ಇವತ್ತು ಟೆಂಡರ್ ಕೂಗಿರ್ತಾರೋ ಆ ಟೆಂಡರ್ನಲ್ಲಿ ನಂಬರ್ 1 ಟೆಂಡರ್ ಆಗಿದ್ದಂಥ ವೆಂಕಟೇಗೌಡನ ಡಿಲೀಟ್ ಮಾಡ್ತಾರೆ. ವಿಶ್ವಾಸ ಲಿಂಗರಾಜು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಅವರಲ್ಲಿ ಒಂದೆರಡು ಒಡಂಬಡಿಕೆ ಮಾಡ್ಕೊಂಡು ಲಿಂಗರಾಜಿಗೆ ಟೆಂಡರ್ ನಿಲ್ಲಿಸ್ತಾರೆ. ನಿಲ್ಲಿಸ್ಲಿ ವಿತೌಟ್ ಯಾವುದು ಒಂದು ಲೆಟರ್ ತಗೊಂಡಂಗೆ, ಅಥವಾ ಅವ್ರಿಗೆ ಯಾವ್ದು ನ್ಯೂನತೆ ಇಲ್ಲ. ಅವರು ಸುಮಾರು 20-25 ಕೋಟಿ ರೂಪಾಯಿ ಕೆಲಸ ಮಾಡಿರೋಂಥ ಒಬ್ಬ ಕ್ಲಾಸ್ 1 ಕಂಟ್ರಾಕ್ಟರ್ನ ವೆಂಕಟೇಗೌಡ ಅನ್ನೋಂಥವ್ರನ್ನ ಏಕಾಏಕಿ ಡಿಲೀಟ್ ಮಾಡ್ತಾರೆ. ಯಾರು ಕೇರೇ ಮಾಡಲ್ಲ ಎಕ್ಸಿಕ್ಯೂಟಿವ್. ಆಯ್ತು ಮಾಡಲಿ, ಅವ್ರೇನೋ ಕಮಿಟ್ಮೆಂಟ್ ಇರ್ತಾವೋ ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಣ ಹೋಗ್ತದೆ, ಮಾಡ್ಕೊಳ್ಳಿ. ಇಲ್ಲಿ ಏನು ಒಂದು ವಿಚಾರ ಅಂದರೆ 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ ಎಂದು ವರ್ಕ್ ಆರ್ಡರ್ ಕೊಡ್ತಾರೆ. ಇದು ಕೊಟ್ಟೆ ನಿಮಗೆ, ಇದನ್ನು ಕಾಪಿ ಇಟ್ಕೊಳ್ಳಿ, ನನ್ನ 45 ಕಾಪಿ. ಇಲ್ಲಿ ಹನ್ನೆರಡನೇ ತಾರೀಕು ಕೊಡ್ತಾರೆ. ನೀವು ನೋಡಬೇಕು, ಉದಾಹರಣೆಗೆ ವರ್ಕ್ ಆರ್ಡ್ರ್ 12ನೇ ತಾರೀಕು ಕೊಟ್ಟಾದಮೇಲೆ ಅಟ್ಲೀಸ್ಟ್ ಕಾಮಗಾರಿ ಮುಗಿಯೋಕ್ಕೆ 1 ತಿಂಗಳಾದ್ರೂ ಬೇಡವಾ? ಬೇಡ, 15 ಸಾವಿರ ಬೇಕಲ್ವ? ಕನಿಷ್ಠ ಪಕ್ಷ 15 ಸಾವಿರ ಬೇಕಾ? ನೀವೇನೇ ಕಾಮಗಾರಿ ಮಾಡಿ. ಇಲ್ಲಿ ಪುಣ್ಯಾತ್ಮ 12ನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾನೆ ಕಂಟ್ರಾಕ್ಟರ್ಗೆ, ಲಿಂಗರಾಜು ಅನ್ನೋಂಥವನಿಗೆ 13ಕ್ಕೆ ಬಿಲ್ ಸಬ್ಮಿಟ್ ಮಾಡ್ತಾನೆ.
ಇದು ಕಾಪಿ ಇದು. ಎಸ್, ಒಂದೇ ದಿವಸಕ್ಕೆ ಮನೆ ನಾನ್ ಪ್ಲಾನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ ಕೆರೆ ಪಟ್ಟಿ ಇಲ್ಲಿದೆ 6 ಕೆರೆ. ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ, ಉಲ್ಲೇಖ ಮಾಡ್ತೀನಿ, ಒಂದು ನಿಮಿಷ. ಹೌದು, ಉಳಿತದಲ್ಲ ನಾನಾ ಕಾಮಗಾರಿಗಳೇ ಅಂತೇಳಿ ಹಲವಾರು ಎಸ್ಟಿಮೇಷನಲ್ಲಿ ಯಾವ ಕಾಮಗಾರಿ ಕೈ ಎತ್ಕೋಬೇಕು ಅಂತ ಆಯಿತು ಆ ಕೆಲಸ ಮಾಡಬೇಕು. ಇಲ್ಲಿ 12ನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾರೆ, 13ನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾನೆ ಗೌರ್ಮೆಂಟಿಗೆ. ಅದೇ ಒಂದೇ ದಿವಸಕ್ಕೆ ಎಷ್ಟು? 1 ಕೋಟಿ ರೂಪಾಯಿ. ಕಾಂಟ್ರಾಕ್ಟರು ಲಿಂಗರಾಜು ಅಂತ ಒಬ್ಬ ಕಾಂಟ್ರಾಕ್ಟರ್. ಆಮೇಲೆ ಕಾಮನ್ ಆಗಿ ಯಾವುದೇ ಒಂದು ಟೆಂಡರ್ ಕರಿಬೇಕಾದಾಗ ಸರ್ಕಾರದ ಕಾನೂನು ಪ್ರಕಾರ ರ್ಯಾಂಡಮೈಸೇಷನ್ನ ಫಾಲೋ ಅಪ್ ಮಾಡಬೇಕು ನಾವು. ಮೀನ್ SCಗೆಷ್ಟು, ಪರಿಶಿಷ್ಟ ಜಾತಿಗೆಷ್ಟು, ಪರಿಶಿಷ್ಟ ಪಂಗಡಕ್ಕೆಷ್ಟು, BCMಗೆಷ್ಟು, BCMBಗೆಷ್ಟು ಅಂತ ಹೇಳಿ ಕನಿಷ್ಠ ಪಕ್ಷ 45-46% ರಿಸರ್ವ್ ಮಾಡಬೇಕು. ಈಗ ಅಲ್ಲೂ ಕೂಡ ಪುಣ್ಯಾತ್ಮರು ಇಲ್ಲೊಂದಷ್ಟು ಸೇರಿಸ್ತಾರೆ ಪಟ್ಟಿಗಳನ್ನ. ರ್ಯಾಂಡಮೈಸೇಷನ್ ಇಲ್ಲಿ ನಮ್ಮ ತಾಲೂಕಿನಲ್ಲಿ SCಗಳಿಗೆ ಅನ್ಯಾಯ ಆಗಿದೆ, STಗೆ ಅನ್ಯಾಯ ಆಗಿದೆ, OBCವ್ರಿಗೆ ಅನ್ಯಾಯ ಆಗಿದೆ. ಇವನ್ನೆಲ್ಲ ಹೊರತುಪಡಿಸಿ ಕೇವಲ ಲಿಂಗರಾಜು ಅನ್ನೋಂಥ ಒಬ್ಬರಿಗೆ 2 ಬಿಲ್ ಮಾಡ್ತಾರೆ, ಒಂದಲ್ಲ ಎಷ್ಟು ಹೇಳಿ 2 ಬಿಲ್ ಸಬ್ಮಿಟ್ ಮಾಡೋದು. ಸಾರಿ, ಇಟ್ಕೊಂಡು ನಿಮಿಷ ಮಾತಾಡ್ತೀನಿ. ಮೊದಲನೇ ಬಿಲ್ಲು 13ಕ್ಕೆ ಏನು ಸಬ್ಮಿಟ್ ಮಾಡ್ತಾರೋ ಅದು 48,83,043 ರೂಪಾಯಿ ಬಿಲ್ಲು ಅವತ್ತೇನೆ ಒಂದೇ ದಿವಸಕ್ಕೆ. ಇದು 2ನೇ ಬಿಲ್ಲು, ಇದೆಷ್ಟು? 32,57,602 ರೂಪಾಯಿ. ಇದು 2ನೇ ಬಿಲ್ಲು. ಅದು ಲಿಂಗರಾಜ್ ಹೆಸರಲ್ಲೇ ಇದೆ, ಲಿಂಗರಾಜನೇ ಕಾಂಟ್ರಾಕ್ಟ್ರು. ಹಾಂ, 48,83,043 ರೂಪಾಯಿ. ಸೆಕೆಂಡ್ ಬಿಲ್ ಬಂದುಬಿಟ್ಟು 32,57,602. ಅವರೇ ಕಾಂಟ್ರಾಕ್ಟ್ ಸರ್ಟಿಫಿಕೇಟನ್ನು ಸರ್ಕಾರಕ್ಕೆ ಸಲ್ಲಿಸಿರೋವಂಥದ್ದು. ಸೇಮ್ ಡೇಟ್, ಒಂದೇ ದಿವಸ 1 ಕೋಟಿ. 2 ಸೇರಿಸಿ 10 GST ಬಿಟ್ಟು 1 ಕೋಟಿ ರೂಪಾಯಿ. GST ಅವರೇ ಕಟ್ಟಬೇಕಲ್ಲ ಕಾಂಟ್ರಾಕ್ಟ್. 1 ಕೋಟಿ ರೂಪಾಯಿ ಒನ್ ಡೇ. ಸಾಧ್ಯ ಆಗುತ್ತಾ ಇದು? ಆಗುತ್ತೇನ್ರಿ? ಬರೀ ಒಂದು ದಿವಸಕ್ಕೆ 12ಕ್ಕೆ ವರ್ಕ್ ಆರ್ಡ್ರು, 13ನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟಿಗೆ. ಅಂದರೆ ಇಲ್ಲಿ ಯಾವ ರೀತಿ ದಂಧೆ ಆಗ್ತಾ ಐತೆ, ಭ್ರಷ್ಟಾಚಾರ ಆಗ್ತಾ ಐತೆ ಅನ್ನೋದು ನಾನು ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. ಒಂದು ನಿಮಿಷ, ಅದು ಆಮೇಲೆ ಮಾತಾಡೋದು, ಇದೆಲ್ಲ ಮುಗಿಸ್ತೀನಿ. ಇದಾದಮೇಲೆ ರ್ಯಾಂಡಮೈಸೇಷನ್ ಮಾಡಬೇಕಾದಾಗ SC/STಗಳಿಗೆ ಅಂತೇಳಿ ಮತ್ತು OBCಗೆ ಅಂತೇಳಿ ರಿಸರ್ವೇಷನ್ ಮಾಡಲೇಬೇಕು. ಇಲ್ಲಿ ಪಾಪ ಮಾಡೋರು, ಇಲ್ಲಿ ಪುಣ್ಯಾತ್ಮರು SC/SC ಅಂತ ಮಾಡೋರೆ. ಇಲ್ಲಿ ಉದಾಹರಣೆಗೆ ವೀರನಾಯಕನಹಳ್ಳಿ ಕೆರೆ ಅಂತ ತೋರಿಸ್ತಾರೆ. ತುಮಕೂರು ತಾಲೂಕು ವೀರನಾಯಕನಹಳ್ಳಿ ಕೆರೆ, ಗೂಳೂರು ಅಮಾನಿ ಕೆರೆ ವಾರ್ಷಿಕ ನಿರ್ವಹಣಾ ಕಾಮಗಾರಿ. ವಾರ್ಷಿಕ ನಿರ್ವಹಣಾ ಕಾಮಗಾರಿ ಅಂದ್ರೆ ಏನು? ಮತ್ತು ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ ಆಮೇಲೆ. ಅದು ಇಲ್ಲಿ 18 ಲಕ್ಷ ರೂಪಾಯಿ ಇಟ್ಟವ್ರು. ಅದಕ್ಕೆ ಎಷ್ಟು? ಇದೊಂದು ಪ್ಯಾಕೇಜು 18 ಲಕ್ಷ ಇಲ್ಲಿ ಬರ್ದವ್ರೆ, SCಗೆ ಅಂತ ಬರ್ದವ್ರೆ. ಬಟ್ ಇದನ್ನು ಟೆಂಡರ್ ಕರಿಬೇಕಾದ ಯಾಸಲ್ಲಿ ರಿಸರ್ವೇಷನಲ್ಲಿ SC ಕರಿಬೇಕಾಗಿ ಟೆಂಡರ್ ಇದನ್ನ 1 ಕೋಟಿ ರೂಪಾಯಿನಲ್ಲಿ 18 ಲಕ್ಷ ಏನು SCಗೆ ಅಂತ ಕೊಟ್ಟವರು, 18 ಲಕ್ಷ ರೂಪಾಯಿಗಳನ್ನ ಇವತ್ತು SC ಅಂತ ಹೇಳಿ ಆ ರಿಸರ್ವೇಷನ್ ಕ್ಯಾಟಗರಿಗೆ ಇವತ್ತು ಟೆಂಡರ್ ಕರಿಬೇಕಾಯಿತು. ಕರೆದಿಲ್ಲ, ST ಕರೆದಿಲ್ಲ. ಇಲ್ಲಿ ಬರೀಬೇಕಾದಾಗ ಶರಾಲ್ ಬರ್ದವ್ರು ಅಷ್ಟೇ, ಪ್ರಿಂಟ್ ಮಾಡಿಲ್ಲ. ಅದನ್ನು ನಾನು ಕರೆಸಿ ಅಧಿಕಾರಿನ ಕೇಳಿದೆ, ಏನಪ್ಪ ಅಂತೀನಿ, ತಪ್ಪಾಗೈತೆ ಸ್ವಾಮಿ, ನಾವು ಕ್ಷಮಿಸ್ಬಿಡಿ ಅಂತಾನೆ. ನನಗೆ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಪುಣ್ಯಾತ್ಮ. 1 ಕೋಟಿ ರೂಪಾಯಿ ಏನಪ್ಪ ಪುಣ್ಯ ಅಂದರೆ ನಮ್ಮ ಜನ, ನೀವು ನಮ್ಮ ಜನ ಕೊಟ್ಟಿರೋ ತೆರಿಗೆ ದುಡ್ಡು, ಅದು ನಾವು ಕೊಟ್ಟಿರೋವಂಥ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ಏನು ಸರ್ಕಾರ ನಡೆಸ್ತಾ ಇದ್ದೀವೋ ಆ ದುಡ್ಡನ್ನು ಇವತ್ತು ಈ ರೀತಿ ಅಧಿಕಾರಿಗಳು ಎಲ್ಲ ಒಂದು ಕಡೆ ಲೂಟ್ ಮಾಡೋ ಅಂಥದ್ದಕ್ಕೆ ಯಾರು ಕಾರಣ? ಇವ್ರಿಗೆ ಸಪೋರ್ಟ್ ಯಾರು? ಒಬ್ಬ ಅಧಿಕಾರಿ ತಾಲೂಕಿನಲ್ಲಿ ಅಷ್ಟೊಂದು ಧೈರ್ಯವಾಗಿ ಮುನ್ನುಗ್ಲಿಕ್ಕೆ ಅವಕಾಶಗಳಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಬರಲ್ಲ. ಇದಕ್ಕೆ ಕಾರಣ ಯಾರು? ರ್ಯಾಂಡಮೈಸೇಷನು SC/STಗಳಿಗೆ ಅನ್ಯಾಯ ಆಗಿದೆ, OBCಗೆ ಅನ್ಯಾಯ ಆಗಿದೆ. ಇಲ್ಲಿ ಸನ್ಮಾನ್ಯ ಸುರೇಶ್ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮತ್ತು ನಿಮ್ಮ ಪಕ್ಷದವರು ಇವತ್ತು ಇಡೀ ಕರ್ನಾಟಕದಲ್ಲಿ ಹಂಗಾಯಿತು ಸರ್ಕಾರ, ಕಾಂಗ್ರೆಸ್ ಸರ್ಕಾರನ ಗುರಿ ಇಟ್ಕೊಂಡು ಮಾತಾಡ್ತಿರಲ್ವೇನಪ್ಪ? ನಿಮ್ಮದೇ ಆದಂಥ ತಾಲೂಕಿನಲ್ಲಿ ನೀವೇ MLA ಆಗಿರುವಂಥ ಕ್ಷೇತ್ರಗಳಲ್ಲಿ ಇವತ್ತು ಇಷ್ಟು ಭ್ರಷ್ಟಾಚಾರ ಆದರೂ ಕೂಡ ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ? ಅಥವಾ ಗೊತ್ತಿದ್ದು ಮೌನವಾಗಿದೆಯಾ?
ಇದಕ್ಕೆ ಉತ್ತರ ಕೊಡಬೇಕು. ಇದಕ್ಕೆ ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ, ಇದು ಬೈ ಡಾಕ್ಯುಮೆಂಟ್ಸ್, ವಿತ್ ಡಾಕ್ಯುಮೆಂಟ್ನ ಅಧಿಕಾರಿಗಳು ಮಾಡಿರುವಂಥ ದೊಡ್ಡ ದಂಧೆ ಅನ್ನೋ ಡಾಕ್ಯುಮೆಂಟ್ ಮೂಲಕ ನಿಮ್ಮ ಮುಂದೆ ಇಡೋಂಥ ಕೆಲಸವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಆಮೇಲೆ ಮಾತಾಡೋದು, ಒಂದು ನಿಮಿಷ ಬರ್ತದೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಹೋಮ್ ಮಿನಿಸ್ಟರ್ ಆಗ್ಬೋದು, ಮತ್ತು ನಾನೀಗ ಇದನ್ನು ಸಿ ಎಮ್ಗೆ, ಕರ್ನಾಟಕ ಚೀಫ್ ಸೆಕ್ರೆಟರಿ ಅವರಿಗೆ, ಮತ್ತು ಇಲಾಖೆ ಮಂತ್ರಿಗೆ, ಮತ್ತು ಹೋಮ್ ಮಿನಿಸ್ಟ್ರಿಗೆ, ಮತ್ತು ಲೋಕಾಯುಕ್ತ ಕೂಡ ಕೊಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ನಾಳೆ ಅಥವಾ ನಾಡಿದ್ದು ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಭೇಟಿ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ, ಇಂಥ ಅಧಿಕಾರಿಗಳನ್ನ ಈ ಕ್ಷೇತ್ರದಿಂದ ಓಡಿಸ್ಬೇಕು. ಸಾರ್ವಜನಿಕರ ದುಡ್ಡು ಪೋಲಾಗಬಾರ್ದು, ಪಬ್ಲಿಕ್ಸ್ ದುಡ್ಡು, ಕಷ್ಟಪಟ್ಟು ಕಟ್ಟಿರೋ ತೆರಿಗೆ ದುಡ್ಡು ಪೋಲಾಗಬಾರ್ದು ನಮ್ಮ ಅಭಿಪ್ರಾಯ ಆಗ್ತದೆ. ಒಬ್ಬನಿಗೆ ಬಿಸಿ ಮುಚ್ಚಿದ್ರೆ ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಎಚ್ಚೆತ್ತುವಂಥ ಕೆಲಸ ಆಗ್ತದೆ. ಒಂದು ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋಂಥ 1 ಕೋಟಿ ರೂಪಾಯಿ, ಗೊತ್ತಿಲ್ಲ ನಿಮಗಿದು, ಸುಮ್ಮನೆ ಮತ್ತೆ ಹೇಳ್ತಾ ಇದ್ದೀನಿ, 1 ಕೋಟಿ ರೂಪಾಯಿ. ವೆರಿ ಸಿಂಪಲ್. ಇದು ಕಾರಣ ಯಾರು ಒಂದು ತನಿಖೆ ಆಗಬೇಕು. ನಾನು ಬಿಡಲ್ಲ ಇದನ್ನು, ಡಿ ಸಿಗೂ ಹಿಡ್ಕೊತೀನಿ, ಅಥವಾ ನಮ್ಮ ಹೋಮ್ ಮಿನಿಸ್ಟ್ರನ್ನು ಬಿಡಲ್ಲ, ಈ ಸರಿ ಅವನು ಹಿಡ್ಕೊತೀನಿ ಬಿಡಲ್ಲ, ಮತ್ತು ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಅವನು ಹಿಡ್ಕೊತೀನಿ ಬಿಡಲ್ಲ ಈ ಸರಿ. ಇದಕ್ಕೊಂದು ತನಿಖೆ ಮಾಡಲೇಬೇಕು. ಇದರಿಂದ ಯಾರವ್ರೆ ಅವ್ರು ಶಾಮೀಲಾಗವ್ರ, ಯಾರ ರಾಜಕಾರಣಿಗಳು ಶಾಮೀಲಾಗವ್ರ, ಅಥವಾ ಅಧಿಕಾರಿಗಳಿಗೆ ಸೇರಿಸಿ ದಂಧೆ ಮಾಡೋಕೆ ಹೊರಟವ್ರ ಅನ್ನೋವಂಥದ್ದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋ ನಮ್ಮ ಮನವಿ ಐತಿ. ಸೊ ಇದ್ರ ಜೊತೆಯಲ್ಲಿ ಇವೆಲ್ಲ ಡಾಕ್ಯುಮೆಂಟ್ ನಿಮಗೆ ಕೊಡ್ತೀನಿ. ಸಮಜಾಯಿಸಿ ಏನು ಕೊಡ್ತಾನೆ ನನಗೆ ಅಂದರೆ, ಪಾಪ ಅಧಿಕಾರಿ ಟೆಂಪ್ರರಿ ಬಿಲ್ ಒಂದು ಕೊಡ್ತೀವಿ ಸರ್ ಅಂತ ಪುಣ್ಯಾತ್ಮ. ಒಬ್ಬ ಸರ್ಕಾರಿ ನೌಕರ ಟೆಂಪ್ರರಿ ಬಿಲ್ ಕೊಡೋಕ್ಕಾಗ್ತದ? ಇಟ್ಸ್ ನಾಟ್ ಜೋಕ್. 1 ಕೋಟಿ ರೂಪಾಯಿ ಇತ್ತು, ಹತ್ತಿರ 1 ಕೋಟಿ ರೂಪಾಯಿ ಬಿಲ್ಲಷ್ಟು, ಅದನ್ನು ಟೆಂಪ್ರರಿ ಬಿಲ್ ಕೊಡೋಕ್ಕಾಗ್ತದೆ ಗೌರ್ಮೆಂಟಿಗೆ? ಆಮೇಲೆ ಇಂಜಿನಿಯರ್ ಎಕ್ಸಿಕ್ಯೂಟ್ ಮಾಡೋರು ಪಾಪ ಅಲ್ಲಿ ಏನಂತ ಎಕ್ಸಿಕ್ಯೂಟ್ ಮಾಡೋರೆ, ಸರ್ಟಿಫೈ ದಟ್ ದ ಮೆಷರ್ಮೆಂಟ್ಸ್ ವೇರ್ ಟೇಕನ್ ಬೈ ಮೀ, ಮಿಸ್ಟರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರೆದಿದ್ದು, by me on 13/3/2025 and recorded of Paris measurement book number so and so 167 that the work is satisfactory executed. ಇನ್ನೊಂದು ಖುಷಿ ಏನು ಗೊತ್ತಾ, ಇವರೆಲ್ಲೂ ಕಾಮಗಾರಿನೇ ಮಾಡಿಲ್ಲ ಸರ್. ಬನ್ನಿ ಸರ್ ಹೋಗೋಣ. ಎಲ್ಲೂ ಕಾಮಗಾರಿಗಳು ಮಾಡಿಲ್ಲ ಇವರು, 1 ರೂಪಾಯಿ ಕೆಲಸ ಮಾಡಿಲ್ಲ. ನಾನೀಗ ನಾಗವಲ್ಲಿ ಅಮಾನಿಕೆರೆ ಅಂತ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡೋರು ಪುಣ್ಯಾತ್ಮರಲ್ಲಿ ಇಲ್ಲಿದೆ, ವಿನಾಯಕನಹಳ್ಳಿ ಮತ್ತು ಉಳಿಯನಹಳ್ಳಿ ಮತ್ತು ಅರಳೂರು, ನಾಗವಲ್ಲಿ ಅಮಾನಿಕೆರೆ ಅಂತೇಳಿ ಒಂದು ಲಿಸ್ಟಲ್ಲಿದೆ. ಇಟ್ಕೊ ಒಂದು ನಿಮಿಷ. ನಾನು ಫೋನ್ ಮಾಡಿದ್ದೆ ಅಲ್ಲಿ ಸ್ಥಳೀಯರಿಗೆ, ಏನಪ್ಪ ಈಗ 2 ತಿಂಗಳಿಂದ ಆಚೆ ಸುಮಾರು ನಾಗವಲ್ಲಿ ಅಮಾನಿಕೆರೆಗೆ ಅಂತೇಳಿ ಒಂದಷ್ಟು ದುಡ್ಡು ಹಾಕೊಂಡವ್ರೆ, ಪಟ್ಟಿ ಕೊಡೋದು ನಿಮಿಷ. ನಾಗವಲ್ಲಿ ಅಮಾನಿಕೆರೆ ತೆಗೆದು ಎಷ್ಟು ಕೊಡಿದ್ವಿ, 15 ಲಕ್ಷ 20 ಲಕ್ಷ ಎಷ್ಟು ಹಾಕೊಂಡವ್ರೆ, 19 ಲಕ್ಷ ಹಾಕ. ನಾಗವಲ್ಲಿ ಮತ್ತು ಕುಚ್ಚಂಗಿ ಕೆರೆ ವಾರ್ಷಿಕ ನಿರ್ಮಾಣ ಕಾಮಗಾರಿ ಅಂತ 19 ಲಕ್ಷ ಹಾಕೊಂಡವ್ರೆ. ಏನಾದ್ರು ಕೆಲಸ ಆಗಿದೆಯಾನಪ್ಪ ಅಂತಂದೆ. ಅಣ್ಣ ನಮ್ಮ ಕೆರೆಯಲ್ಲಿ ನೀರು ತುಂಬ್ಕೊಂಡವ್ರು ಕೆಲಸ ಹಂಗನ ಮಾಡೋಕ್ಕಾಗ್ತದೆ ಅಂತಂದು ಯಾರು ಬಂದು ಕೆಲಸ ಮಾಡಿಲ್ಲ. ನಾಗವಲ್ಲಿಲಿ ಮಾತ್ರ ಆ ಬೇಲಿ ಇತ್ತು ಇದ್ರ ಮೇಲೆ, ಕೆರೆ ಮೇಲೆ, ಆ ಬೇಲಿ ಕುಯ್ಯೋಕ್ಕೆ ಮಾತ್ರ ಒಂದು ದಿವಸ JCB ಬಂದಿತ್ತು, ಅದನ್ನ ಬೇಲಿಯೆಲ್ಲ ಕಿತ್ತಾಕ್ಬಿಟ್ಟು ಹೋದ್ರು ಬಿಟ್ಟರೆ ಇನ್ನು ಯಾವ ಕೆಲಸನೂ ಕಾಮಗಾರಿಗಳು ಆಗಿಲ್ಲ ಅಂತೇಳಿ. ಇದು ವಿತೌಟ್ ವರ್ಕ್, ಕೆಲಸನೇ ಆಗದೆ ಕಾಮಗಾರಿನಿಲ್ಲ. ಹೋಗಲಿ, ಇವರೇನೋ ದಂಧೆ ಮಾಡೋಕೆ ಕೊಟ್ಟವ್ರೆ, ಅಟ್ಲೀಸ್ಟ್ ಅವ್ರೇನೋ ಅವ್ರ ಹಣೆ ಬರೋದು, ಅಟ್ಲೀಸ್ಟು ಸರ್ಕಾರ ಕೊಟ್ಟಿರೋ ದುಡ್ಡನ್ನು ಕಾಮಗಾರಿನೂ ಮಾಡದೆ ದುಡ್ಡನ್ನು ಲೂಟ್ ಮಾಡೋಕೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ನಮ್ಮ ವಾದ ಇದು. ಯಾಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಏನು ಮಾಡ್ತಾರೆ, ಇಲ್ಲ LOCಗೆ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಈಗ ಇನ್ನು 2 ಡೇಸ್ ಅಲ್ಲಿ LOC ಬಂದ್ಬಿಡೋದು. ಈಗ ಅವ್ರಿಗೆ 1 ಕೋಟಿ ಗೊತ್ತಾಗ್ತಿರ್ಲಿಲ್ಲ, ಅದು ದುಡ್ಡು ತಗೊಂಡು ಮಜಾ ಮಾಡೋರು. ಇದ್ರ ಜೊತೆ ಯಾರು ಕೈ ಜೋಡಿಸ್ತಾರೆ ಅನ್ನೋದು ಹೊರಗೆ ಬರಬೇಕಲ್ವಾ, ಈ ಸ್ಟಾಪ್ ಆಗಬೇಕು ಅಂತೇಳಿ ಇವೆಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ಕೈ ಕೊಡ್ತೀನಿ ನಾನು. ಜೊತೆಯಲ್ಲಿ ನರೇಗಾದು ಪಾಪ ಇವತ್ತು ಪ್ರೋಗ್ರೆಸ್ ರಿಪೋರ್ಟಲ್ಲಿ ಹೇಳ್ತಾರೆ ಪುಣ್ಯಾತ್ಮರು ಕೆಲವರೆಲ್ಲ, ನಾನು ಗಮನಿಸ್ತಾ ಇರ್ತೀನಿ. ಇವತ್ತು ಒಂದಷ್ಟು ಡೆವಲಪ್ಮೆಂಟಿಗೆ ತೋರಿಸ್ತಾರೆ. ನರೇಗಾದಲ್ಲಿ ಕಾನೂನು ಏನೈತೆ ನಮ್ಮಲ್ಲಿ, ಕೂಲಿಗಾಗಿ ಕಾರ್ಡು, ಲೇಬರ್ ಕಾರ್ಡು, ಜಾಬ್ ಕಾರ್ಡ್ ಇಟ್ಕೋಬೇಕು. ಆ ಜಾಬ್ ಕಾರ್ಡ್ ಇಟ್ಕೊಂಡವನಿಗೆ ಕೂಲಿ ಕೊಡಬೇಕು. ಅದೇನು ಡೈಲಿ ವೇಜಸ್ ಏನು ಫಿಕ್ಸ್ ಮಾಡೋರು, ಮತ್ತು 37,000 ರೂಪಾಯಿ ವರ್ಷಕ್ಕೆ ಅದು ಕೊಡಬೇಕು ಅಂತ ಏನೋ ಆ ಕಾನೂನು ಇದೆಯೋ ಅದು ಪ್ರಕಾರ ಅವ್ರು ಕೆಲಸ ಮಾಡಬೇಕು. ಲೇಬರ್ ಅವ್ರಿಗೆ ಅನುಕೂಲ ಆಗಲಿ, ಜೀವನ ನಡೆಸೋಕ್ಕೆ ಅವಕಾಶ ಆಗಲಿ ಅಂತ ಸರ್ಕಾರ ಕೊಟ್ಟಿರುವಂಥ ಮಹತ್ವವಾದಂಥ ಒಂದು ಯೋಜನೆ ಅದು. ಇಲ್ಲಿ ಪುಣ್ಯಾತ್ಮರು ಏನು ಮಾಡ್ತಾರೆ, ಇಒನೋ ಅಥವಾ CEO ಅವ್ರ ಭಾಗಿಯವರ ನನಗಂತೂ ಗೊತ್ತಿಲ್ಲ. ಇದು ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ.
ಇಒನ ನೇರವಾಗಿ ಭಾಗಿಯಾಗಿರೋಕ್ಕೆ ಅಂತಾರೆ ಕಾಂಟ್ರಾಕ್ಟರ್ಗಳ ಜೊತೆ ಮತ್ತು ಪಿ ಡಿ ಒಗಳು. ನಮ್ಮ ತಾಲೂಕಿನಲ್ಲಿ ಇವತ್ತು ಆಗಿರುವಂಥ ಕಾಮಗಾರಿಗಳು ಏನಿದಾವೆ ನರೇಗಾನಲ್ಲಿ ಸುಮಾರು 80% ಫುಲ್ ಫ್ರಾಡು. ಯಾವುದಕ್ಕೂ ಎಲ್ಲನೂ ಕೂಡ ಮಿಷಿನರೀಸಲ್ಲಿ ಮಾಡಿರೋಂಥದ್ದೇ. ಉದಾಹರಣೆಗೆ ನಾನು ನಿಮ್ಗೆ ಹೇಳುವಂಥದ್ದು, ಇವತ್ತು 1 ಕೋಟಿ ರೂಪಾಯಿಯಷ್ಟು ಇದು ನಿಮ್ಗೆ ಕೊಡ್ತೀನಿ ಕಾಪಿ. ಇದು 1 ಕೋಟಿ ರೂಪಾಯಿನಷ್ಟು 1 ಕೋಟಿಗೂ ಹೆಚ್ಚು ದುಡ್ಡನ್ನು ಹೆಗ್ಗೇರಲ್ಲಿ ಕೆಲಸ ನಡೀತೈತೆ. ಉದಾಹರಣೆ ಒಂದು ಪಂಚಾಯತಿಗೆ ಕೊಡ್ತೀನಿ. ಹೆಗ್ಗೇರೆ ಗ್ರಾಮ ಪಂಚಾಯತಿಯಲ್ಲಿ 1 ಕೋಟಿ 10 ಲಕ್ಷಕ್ಕೂ ಹೆಚ್ಚು ನರೇಗಾ ಕೆಲಸದಲ್ಲಿ ಇವತ್ತು ಪುಣ್ಯಾತ್ಮರು ಇವತ್ತು ಚರಂಡಿ ಮಾಡೋಕ್ಕೆ CC ಚರಂಡಿ ಮಾಡಬೇಕು ಅಂತೇಳಿ JCBಯಲ್ಲಿ ಕೆಲಸ ಮಾಡ್ತಾರೆ. ದಂಧೆ ಅಲ್ವಾ ಇದು? ಇವೆಲ್ಲ ಆನ್ ಸ್ಪಾಟಲ್ಲಿ ಕೆಲಸ ನಡಿಬೇಕಾದಾಗ ಫೋಟೋಸು ವಿಡಿಯೋಸ್ನ ನಾವು ಮಾಡಿರುವಂಥದ್ದು. ಇದು ಸರ್ಕಾರಕ್ಕೆ ದ್ರೋಹ ಅಲ್ವಾ? ಈ ಭ್ರಷ್ಟಾಚಾರ ನಡಿಬೇಕಾದಾಗ ಶಾಸಕರು ಏನು ಮಾಡ್ತಾವ್ರೆ? ನಿಮ್ಮ ತಾಲೂಕಲ್ಲೇ ನಮ್ಮ ತಾಲೂಕಲ್ಲೇ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ತಾ ಇದ್ರೆ ಅಲ್ಲೆಲ್ಲ ಹೋಗಿ ಬಾಯಿ ಬರ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಹೇಳ್ರಿ. ನಮ್ಮನೆ ಬೀಗ ಹಾಕೊಳ್ಳೋಕ್ಕೆ ಆಗ್ತಿಲ್ಲ ಶಾಸಕರ ಕೈಲಿ, ಇನ್ನೊಂದು ಮನೆ ಬೀಗ ಹಾಕಕ್ಕೆ ಹೋದ್ರೆ ಉಪಯೋಗ ಆಗ್ತದಾ? ಇದನ್ನು ಫಸ್ಟು ಉಳಿಸಿ ಸರ್ಕಾರದ ದುಡ್ಡು ಉಳಿಸಿ ಪೋಲು ಮಾಡಿಸ್ಬೇಡಿ. ಇವತ್ತು ಕೂಡ ಕೋಟ್ಯಾಂತರ ರೂಪಾಯಿ ಕೆಲಸ ನಡೀತಾ ಇದೆ ನಮ್ಮ ತಾಲೂಕಲ್ಲಿ ನರೇಗಾನಲ್ಲಿ, ಕೋಟ್ಯಾಂತರ ರೂಪಾಯಿ. ಇದಕ್ಕೆ ನೇರವಾಗಿ ಅಧಿಕಾರಿಗಳು ಕೂಡ ಭಾಗಿಯಾಗಿರೋದು, ಇಒ PDOಗಳು ಭಾಗಿಯಾಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಕೆಲಸಗಳನ್ನ JCB ಮೂಲಕ ಸರ್ಕಾರದ ಕಾಲದಲ್ಲಿ ಮಿಷಿನರೀಸ್ ಯೂಸ್ ಮಾಡೋಂಗಿಲ್ಲ. ನರೇಗಾನಲ್ಲಿ ಎಲ್ಲ ಮಿಷಿನರಿಯಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ದುಡ್ಡು ಮಾಡೋ ದಂಧೆ ಮಟ್ಟಿಗೆ ಹೊರಟವ್ರೆ. ಕೋಟ್ಯಾಂತರ ರೂಪಾಯಿ. ಇದು ತನಿಖೆ ಆಗಬೇಕು. ಪಾಯಿಂಟ್ 2 ರಂಗಣ್ಣ ಆಗ್ತಾನೆ ಇರ್ತದೆ. ಏನಿಲ್ಲ ಸರ್, ವೆರಿ ಸಿಂಪಲ್. ಆ ಕಾನ್ಸ್ಟಿಟ್ಯೂನ್ಸಿಲಿ ಯಾರು MLA ಇರ್ತಾರೋ ಅವ್ರ ಮನೆ ಮುಂದೆ ಹೋಗಿ ಉಣ್ಬಿಡ್ಬೇಕಷ್ಟೇ. ಇದೇ ಮಾಡಬೇಕು. ಇಲ್ಲ ಯಾರು ಮಂತ್ರಿ ಇರ್ತಾರೋ ಅವ್ರ ಮನೆ ಮುಂದೆ ಹೋಗಿ ಉಣ್ಬಿಡೋದು ಅಷ್ಟೇ. ಆಟೋಮೆಟಿಕ್ಲಿ ಓಡ್ ಬಂದು ಇಷ್ಟೇ ಆಗಬೇಕಿಲ್ಲ ಅಂದ್ರೆ ಆಗಲ್ಲ. ಅದು ಈ ಥರ ವಿಚಿತ್ರವಾದಂಥ ಈ ಥರ ವಿಶೇಷವಾದಂಥ ಹೋರಾಟಗಳು ಮಾಡಿದಾಗ ಜನಗಳಿಗೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಮಾಡೇ ಮಾಡ್ತೀವಿ. ಅದು ನೆಕ್ಸ್ಟ್ ನಮ್ಮ ತಾಲೂಕಲ್ಲಿ ಹಂಗಾದ್ರೆ 100% ನಾನು ಮಾಡ್ತೀನಿ. ಹೈಕೋರ್ಟ್ ಜಜ್ಮೆಂಟ್ ಇದೆ, ಭಾಳ ಪ್ರಮುಖವಾಗಿ ಬೇಕಾಗಿರೋಂಥ ಭಾಳ ಅವಶ್ಯಕತೆ ಇರುವಂಥ ಇವೆಲ್ಲ ಯೋಜನೆಗಳು ಬೇಗನೆ ಮಾಡಬೇಕಾಗ್ತದೆ. ಸರ್ವೆ ಮಾಡಿಸಿದ್ರು ಬಿಡಿಸ್ಕೊಳಕ್ಕಾಗಿಲ್ಲ. ಈಗ ಹೇಳ್ಬಿಟ್ರೆ ಆ ಒತ್ತುವರಿ ಮಾರಿಯವ್ರ ಪಟ್ಟಿ ಕೊಟ್ಬಿಟ್ರೆ ಪಾಪ ಶಾಸಕರು ಏನಾಗ್ತಾರೋ ಗೊತ್ತಿಲ್ಲ. ಎಲ್ಲ ಅಡಿಕೆ ಗಿಡ ತೆಂಗಿನ ಗಿಡ ಹಾಕೊಂಬಿಟ್ಟವ್ರೆ, ಎಲ್ಲ ಸೇರ್ಕೊಂಬಿಟ್ಟಾರೆ ಬಿಡಿದ್ರು. ಏನು ಅವರೇ ಅಂತಲ್ಲ, ಎಲ್ಲ ಸೇರ್ಕೊಂಡವ್ರಲ್ಲಿ ಏನು ಮಾಡ್ತೀರಾ? ತೆರವುಗೊಳಿಸ್ಬೇಕಷ್ಟೇ. ಯಾರನ್ನಾಗಲಿ ಸ್ಮಶಾನಕ್ಕೆ ಜಾಗ ಬೇಕು ಅಂದರೆ ಯಾರನ್ನಾಗಲಿ ಯಾವ ಪಾರ್ಟಿ ಕಟ್ಕೊಂಡು ಏನಾಗಬೇಕು, ಎಲ್ಲರೂ ತೆರವುಗೊಳಿಸ್ಕೋಬೇಕು. ಇಷ್ಟಪಡೋದಲ್ಲ, ಹೇಳಿದ್ನಲ್ಲ ಈಗ ನಾನು. ಏನಾದ್ರು ನಮ್ಮ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲಿ ಸ್ಮಶಾನ ಇಲ್ಲದಂಥ ವ್ಯಕ್ತಿ ಸತ್ತಿ ಮಣ್ಣು ಮಾರಕ್ಕೆ ಜಾಗ ಇಲ್ಲದೆ ಹೋದರೆ ಆ ಶವನ್ ತಗೊಬರ್ತೀವಿ ಅಂತ ಹೇಳಿ ಅವಾಗಲೇ ಮಾಡಿ ತೋರಿಸ್ತೀವಿ ಅದನ್ನು. ಥ್ಯಾಂಕ್ ಯು ಬ್ರದರ್. ಏನು ನಮ್ಮ ಹುಡುಗರು ಏನು ಪ್ರಶ್ನೆ ಅಂತ ಎರಡು ಬ್ಲ್ಯಾಕ್ 1 ಮತ್ತು ಬ್ಲ್ಯಾಕ್ 2 ಅಧ್ಯಕ್ಷಗಳು ತಾವಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ವಿವಿಧ ಘಟಕದ ಅಧ್ಯಕ್ಷಗಳು ತಾವಿದ್ದೀರಿ. ಗ್ಯಾರಂಟಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಇದ್ದೀರಿ, ಮಾಜಿ ಅಧ್ಯಕ್ಷರು ಕೆಂಪಣ್ಣ ಇದ್ದಾರೆ. ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಮಾಧ್ಯಮ ಅಷ್ಟು ಏನೋ ಕೇಳ್ತಿದ್ದ ನಮ್ಮ ಹೇಮಂತು ಯಾವುದೋ ಒಂದು ಸ್ಪೆಷಲ್ ವಿಚಾರವಾಗಿ, ಅದು ಅತಿ ಶೀಘ್ರವಾಗಿ ನಿಮ್ಮ ಮುಂದೆ ದಾಖಲೆ ಸಮೇತ ಬಂದು ನಾನು ಕೂತ್ಕೊತೀನಿ. ಅದು ರೆಡಿ ಆಗ್ತಾಯಿದೆ. ಅದು ಕೂಡ ಅತಿ ಶೀಘ್ರವಾಗಿ ಈ ರಾಜ್ಯ ನೋಡುವಂಥ ದಾಖಲಾತಿ ಅದು ಕೂಡ ಶೀಘ್ರವಾಗಿ ಬಿಡುಗಡೆ ಮಾಡ್ತೀನಿ ನಾನು. ದಯವಿಟ್ಟು ಹೇಳಿ. ಯಾರು ಅಲ್ಲ, ಅವ್ರು ಅಮಾನತ್ ಆಗೋದು ಪ್ರಶ್ನೆ ಬೇರೆ. ಅಮಾನತಾಗಿದ್ದೇನು ಒಳ್ಳೆಯ ಉದ್ದೇಶಕ್ಕ, ಅಥವಾ ಇಂಥ ಭ್ರಷ್ಟಾಚಾರ ಮಾಡೋ ಅಧಿಕಾರಿಗಳಿಗೆ ಏನಾದ್ರು ಕಡಿವಾಣ ಹಾಕಿ ಅವ್ರ ಶಿಕ್ಷೆ ಕೊಡಿಸಿ ಅಮಾನತಾಗಿದೆ ಅನ್ಬಾಯಿತು. ಅಲ್ಲ ರೀ, ಯಾವುದೋ ಬ್ಯಾರಿಲ್ದಿರೋ ವಿಚಾರ ಅದು. ಅದಕ್ಕೆ ಒಪ್ಕೋತೀನಿ, ಯಾರಿಗೂ ಕೂಡ ಅಂಥದ್ದು ಮಾಡಬಾರ್ದು, ಹೋಗ್ಲೂಬಾರ್ದು ಯಾರು ಕೂಡ ಅಂಥ ವಿಚಾರಗಳಿಗೆ. ಆದರೆ ಅಮಾನತ್ತಾದರೂ ಕೂಡ ಅವ್ರಿಗೆ ಶಾಸಕರನ್ನು ಪಟ್ಟ ಇದೆಯಲ್ಲ, ಗೊತ್ತಾಗಬೇಕಲ್ಲ ಅವ್ರಿಗಿದು. ಹಂಗನ್ಬಿಟ್ಟು ಈಗ 1 ಕೋಟಿ ರೂಪಾಯಿ ವ್ಯವಹಾರ ಆಗ್ತಾಯಿದೆ, ಸುಮ್ಮನಿರಕ್ಕಾಗ್ತದ ಬ್ರದರ್?
ಈಗ ತಗೊಬಿಟ್ರೆ ಅಧಿಕಾರಿಗಳು 100%. ಅಧಿಕಾರಿಗಳು ಇದೇನೇ ತಗೊಬಿಟ್ರೆ ಈ ಡಾಕ್ಯುಮೆಂಟ್ ಪ್ರಕಾರ ಹೊಟ್ಬಿಟ್ರೆ 100%. ಆಮೇಲೆ ಲಿಂಗರಾಜು ಅಂತ ಒಬ್ಬ ಕಾಂಟ್ರಾಕ್ಟ್ ಇದ್ದಾನಲ್ಲ, ಆ ಪುಣ್ಯಾತ್ಮ ಆತನಿಗೆ ವರ್ಕ್ ಡನ್ ಇಲ್ಲ, ಈಸ್ ನಾಟ್ ಎಲಿಜಿಬಿಲಿಟಿ. ಇಲ್ಲದೆ ಹೋದ್ರೂ ಕೂಡ ಮತ್ತೆ ಅಟಲ್ ಭುಜ್ಬಲಲ್ಲಿ ಅಲ್ಲೂ 60 ಲಕ್ಷ ರೂಪಾಯಿ ಟೆಂಡರ್ ಕೊಟ್ಟಾರ ಆತನಿಗೆ. ಅದು ಯಾರ ನನಗೇನು ಗೊತ್ತಿರಿ, ನನಗೆ ಗೊತ್ತಿಲ್ಲ ಅವರು, ನಾನು ನೋಡಿಲ್ಲ ಅವ್ರನ್ನ. ಲಿಂಗರಾಜ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಅಷ್ಟೇ, ನನಗೇನು ಗೊತ್ತು ಅವ್ನು. ಯಾರನ್ನ ಲಿಂಗರಾಜ್ ಆದನು, ಯಾವ BJP, ಯಾವ ಕಾಂಗ್ರೆಸ್, ಯಾವ JDS ಆದನು ಪೋಲ್ ಆಗ್ತದೆ. ನಮ್ಮ ದುಡ್ಡು, ಸರ್ಕಾರದ ದುಡ್ಡು ಮತ್ತು ಜನರ ತೆರಿಗೆ ದುಡ್ಡು. ಹಾಂ, ಏನೋ ಅವ್ರನ್ನೇ ಕೇಳಿ, ಈಗ ಹೆಂಗಿದೆ ಉತ್ತರ ಕೊಡ್ತಾರಲ್ಲ ನಾನು ಹೇಳಿದ್ಮೇಲೆ. ಸರ್ 8 2-3 ಅಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವ್ರೆ. L1 ಬಂದುಬಿಟ್ಟು ಅವನು ಇಂಟೇಗೌಡ ಅಂತೇಳಿ. ಆಮೇಲೆ ಕೆಲವು ಕಾಂಟ್ರಾಕ್ಟ್ರುಗಳು ಯಾವ್ಯಾವ ರೀತಿ ಅಧಿಕಾರಿಗಳ ಜೊತೆ ಎಷ್ಟೆಷ್ಟು % ದುಡ್ಡು ತಗೋತಾರೆ ಅಂತ ಒಬ್ಬ ಕಾಂಟ್ರಾಕ್ಟ್ರು ಮಾತಾಡಿ ಆಡಿಯೋ ನನ್ನ ಹತ್ರ ಐತೆ. ಅದಕ್ಕೆ ಬಿಡುಗಡೆ ಮಾಡಲ್ಲ, ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅವರೇ ಎಷ್ಟೆಷ್ಟು % ಈ ಎಕ್ಸಿಕ್ಯೂಟಿವ್ ಇಂಜಿನಿಯರು ಇವರೆಲ್ಲ ಇದೊಂದೇ ಇಲಾಖೆ ಅಲ್ಲ ಫಿಕ್ಸ್ ಮಾಡ್ಕೊಂಡವ್ರೆ. ಇವ್ರು ಎಷ್ಟು ಕೊಟ್ಬಿಟ್ಟು ಕೆಲಸ ಮಾಡ್ತಾರೆ ಅನ್ನೋಂಥ ಮಾಹಿತಿಗಳೆಲ್ಲ ಅದೇ ಕಾಂಟ್ರಾಕ್ಟ್ರು ಮಾಡಿರುವಂಥ ಆಡಿಯೋ ನನ್ನ ಹತ್ರ ಇದೆ. ಅದನ್ನು ನಾನು ಸಾಕ್ಷಿ ಸಮೇತ ಇಟ್ಕೊತೀನಿ, ಅದನ್ನು ಬಿಡುಗಡೆ ಮಾಡ್ತೀನಿ. ಈಗಾಗಲೇ ನಾನು ನೋಡಿ, ಯಾವತ್ತಪ್ಪ ಇದು 25 2ನೇ ತಾರೀಕು ನಾನು ಜಲಜೀವನ್ ಮಿಷನಲ್ಲಿ ಅವ್ಯವಹಾರ ಆಗಿರೋದ್ರ ಬಗ್ಗೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ಸಿದ್ದರಾಮಯ್ಯನವ್ರಿಗೆ. ಮತ್ತು ಇದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, DK ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದೀನಿ. ಪರಮೇಶ್ವರ್ ಅವ್ರಿಗೆ 25ನೇ ತಾರೀಕು, ಶಾಲಿನಿ ರವೀಶ್ನವರು ಅವರು ಕೂಡ 25ನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅವರು ಕೂಡ ಇವರಿಗೆಲ್ಲ ಕೂಡ ಜಲಜೀವನ್ ಮಿಷನಲ್ಲಿ ನಮ್ಮ ತಾಲೂಕಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ಇವೆಲ್ಲನೂ ಕೂಡ ಎಲ್ಲ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ನೀವು FIR ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸಿ ದುಡ್ಡನ್ನು ಉಸುಲು ಮಾಡಬೇಕು, ಗೌರ್ಮೆಂಟ್ ದುಡ್ಡನ್ನು ಅಂತ ನಾನು ಪತ್ರದ ಮೂಲಕ ಈಗಾಗಲೇ ಕೊಟ್ಟು 25ನೇ ತಾರೀಕು 2ನೇ ತಿಂಗಳು 25ನೇ ಇಸ್ವಿನಲ್ಲಿ ಫೆಬ್ರವರಿಲಿ ಕೊಟ್ಟಿದ್ದೀನಿ. ಇದು ಪೇಪರ್ಸ್ ನಿಮಗೆ ಕೊಡ್ತೇನೆ. ಸೊ ಹಾಗಾಗಿ ಇವೆಲ್ಲದಕ್ಕೂ ಕೂಡ ದಯವಿಟ್ಟು ನಾನು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡೋದು, ₹1 ಸರ್ಕಾರ ದುಡ್ಡು ಪೋಲಾದರೂ ನೀವು ಬೆವರ್ಸಿಸಿ, ನಾವು ಬೆವರ್ಸಿಸಿ ಸಂಪಾದನೆ ಮಾಡಿದ ತೆರಿಗೆ ಕೊಟ್ಟಿರೋ ದುಡ್ಡನ್ನ ಇವತ್ತು ಅವ್ರು ಪೋಲ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಭ್ರಷ್ಟಾಚಾರ ಕಡಿವಾಣ ಮಾಡಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡಿ.